ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕೆ ಇ ಅವರು ನಡೆಸುವ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗಳಾದ ಗ್ರೂಪ್ ಸಿ, ಎಸ್ ಡಿ ಎ, ಎಫ್ ಡಿ ಎ ಎಕ್ಸಾಮ್ಸ್ಗಳಿಗೆ ಕಡ್ಡಾಯ ಕನ್ನಡ ಮತ್ತು ಸಾಮಾನ್ಯ ಕನ್ನಡ ಕಮ್ಯುನಿಕೇಷನ್ ಪೇಪರ್ ಬಗ್ಗೆ ಕನ್ನಡ ಪೇಪರ್ನಲ್ಲಿರುವ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಕನ್ನಡ ಬೇಸಿಕ್ ಗ್ರಾಮರ್ನ ಡಿಸ್ಕಷನ್ ಮಾಡೋಣ. ಕನ್ನಡ ವ್ಯಾಕರಣದಲ್ಲಿ ಮೊದಲನೇದು ಫಸ್ಟ್ ನಾವೇನು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ ಸಾಮಾನ್ಯ ಕನ್ನಡದಲ್ಲಿ ನಾವು ಕನ್ನಡ ವರ್ಣಮಾಲೆಗಳನ್ನು ಮೊದಲನೇದಾಗಿ ಅಧ್ಯಯನ ಮಾಡೋಣ. ಓಕೆನಾ ಫ್ರೆಂಡ್ಸ್? ಕನ್ನಡ ವರ್ಣಮಾಲೆ ಹೆಂಗಪ್ಪ ಅಂದ್ರೆ ಧ್ವನಿಗಳು ಭಾಷೆಯ ತಳಹದಿಯಾಗಿವೆ. ಧ್ವನಿ ಐತಲ್ಲ, ಅದು ಭಾಷೆಯ ತಳಹದಿಯಾಗೈತಿ. ಭಾಷೆಯ ಎರಡು ರೂಪಗಳು ಯಾವ ಎನ್ನುವುದೇ ಕ್ವಶನ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಇಲ್ಲಿ ನೋಡಿ, ಭಾಷೆಯ ಎರಡು ರೂಪಗಳು ಯಾವುದು ಅಂತ ನಿಮಗೆ ಕ್ವಶನ್ ಕೊಟ್ಟು ಆಪ್ಷನ್ಸ್ ಕೊಟ್ಟಿರ್ತಾರೆ. ಓಕೆನಾ? ಶ್ರವಣ, ಕಿವಿಯ ಮೂಲಕ ಕೇಳುವ ಭಾಷೆ. ಚಾಕ್ಷುಷ ಭಾಷೆ, ಕಣ್ಣಿನಿಂದ ಕಾಣುವ ಭಾಷಾ ರೂಪ. ಇವು ಭಾಷೆಯ ಎರಡು ರೂಪಗಳಾಗಿವೆ. ನಿಮ್ಗೆ ಸಾಮಾನ್ಯವಾಗಿ ಏನು ಬರುತ್ತೆ ಅಂದರೆ ಫ್ರೆಂಡ್ಸ್ ಕ್ವಶನ್ನು, ಭಾಷೆಯ ಎರಡು ರೂಪಗಳು. ಇದು ನಾರ್ಮಲಿ ಇವಾಗ ಬೇಸಿಕ್ಸ್ ಕ್ವಶನ್ನ ಕೇಳ್ತಿದ್ದಾರೆ ಫ್ರೆಂಡ್ಸ್, ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿರೋದು. ಭಾಷೆಯ ಎರಡು ರೂಪಗಳು ಯಾವ ಅಂತಂದರೆ ಶ್ರವಣ, ಕಿವಿಯ ಮೂಲಕ ಕೇಳುವ ಭಾಷೆಯ ರೂಪ, ಮತ್ತು ಚಾಕ್ಷುಷ ಭಾಷೆ, ಕಣ್ಣಿನಿಂದ ಕಾಣುವ ಭಾಷೆ. ಕನ್ನಡದಲ್ಲಿ ಅಕ್ಷರಗಳನ್ನು ಒಂದು ಮಾಲೆಗಳಲ್ಲಿ ಒಂದು ವ್ಯವಸ್ಥಿತ ರೂಪದಲ್ಲಿ ಅಳವಡಿಸಲಾಗಿದೆ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂದರೆ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಓಕೆನಾ ಫ್ರೆಂಡ್ಸ್? ಇಲ್ಲಿ ಎರಡು ಕ್ವಶನ್ಸ್ ಬರುತ್ತೆ ನೋಡಿ. ಭಾಷೆಯ ಎರಡು ರೂಪಗಳು ಯಾವ್ಯಾವ ಅಂತಂದರೆ ಶ್ರವಣ, ಚಾಕ್ಷುಷ ಭಾಷೆ, ಕಿವಿಯ ಮೂಲಕ ಕೇಳುವ ಭಾಷೆಯ ರೂಪ, ಕಣ್ಣಿನಿಂದ ಕಾಣುವ ಭಾಷೆಯ ರೂಪ. ಹೀಗಾದರೂ ಬರುವುದು. ಶ್ರವಣ ಭಾಷೆ ಎಂದರೇನು ಅಂತ ಕ್ವಶನ್ ಆದರೂ ಬರ್ಬೋದು. ಕಿವಿಯ ಮೂಲಕ ಕೇಳುವ ಭಾಷೆ. ಚಾಕ್ಷುಷ ಭಾಷೆ ಎಂದ್ರೆ ಏನಂತ ಕೇಳ್ಬೋದು. ಕಣ್ಣಿನಿಂದ ಕೇಳುವ ಭಾಷೆಯ ರೂಪ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂದರೆ 49. ಓಕೆನಾ ಫ್ರೆಂಡ್ಸ್? ಕನ್ನಡ ಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಬಗ್ಗೆ ನಾವಿವತ್ತು ನೋಡ್ಕೊತ ಹೋಗೋಣ. ಕನ್ನಡ ವರ್ಣಮಾಲೆಯಲ್ಲಿ ಟೋಟಲ್ 49 ಅಕ್ಷರಗಳಿವೆ. ಅದರಲ್ಲಿ ವ್ಯಂಜನಗಳು ಎಷ್ಟು? 13 ವ್ಯಂಜನಗಳು ಯಾವಪ್ಪ ಅಂದ್ರೆ ಆ ಇ ಈ. ನೋಡಿ ಫ್ರೆಂಡ್ಸ್, ಆ ಇ ಈ ಉ ಊ ಋ ಎ ಐ ಓ ಔ. ಓಕೆನಾ? ಆ ಇ ಈ ಉ ಊ ಋ ಎ ಐ ಓ ಔ. ಇಲ್ಲಿ ನೋಡಿ ಫ್ರೆಂಡ್ಸ್, 1 2 3 4 5 6 7 8 9 10 11 12 13. ಇಲ್ಲಿ ನೋಡಿ 13 ಇದಾವಲ್ಲ. ಓಕೆನಾ? 13. ಋಸ್ವಸ್ವರ ಯಾವ ಅಂತಂದರೆ, ಓಕೆ, ಇವಾಗ ಸ್ವರಗಳೊಳಗೆ ಇದೊಂದು ಮರ್ತುಬಿಟ್ಟೆ. ಸ್ವರಗಳು ಎಂದರೇನು ಅಂತ ಕ್ವಶನ್ ಬರುತ್ತೆ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳು ಎನ್ನುತ್ತೇವೆ. ಸ್ವತಂತ್ರವಾಗಿ ಯಾವುದೇ ಸ್ವರದ ಸಹಾಯವಿಲ್ಲದೆ ಉಚ್ಚರಿಸಲ್ಪಡ್ತವೆ. ಇವುಗಳನ್ನು ಸ್ವರಾಕ್ಷರಗಳೆನ್ನುತ್ತೇವೆ. ಇವು 13. ಇವು ಆಲ್ರೆಡಿ ಹೇಳಿದೆ. ಇವಾಗ ಸ್ವರಗಳೊಳಗೆ ವಿಧಗಳು: ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ.
ಓಕೆ, ಋಸ್ವಸ್ವರ ಎಂದರೆ ಏನು ಎಂಬುದು ಕ್ವಶನ್ ಇರ್ತೈತೆ. ಋಸ್ವಸ್ವರ ಎಂದರೆ ಅಂತ ಕೊಟ್ಟಿರ್ತಾರೆ. 1 ಮಾತ್ರೆಯ ಕಾಲದಲ್ಲಿ, 2 ಮಾತ್ರೆಯ ಕಾಲದಲ್ಲಿ, 3 ಮಾತ್ರೆಯ ಕಾಲದಲ್ಲಿ ಅಂತ ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಋಸ್ವಸ್ವರ ಎಂದರೇನಂತ ಮುಂಚೆನೇ ತಿಳ್ಕೊಂಡಿರಬೇಕು. 1 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಋಸ್ವಸ್ವರ ಎನ್ನುತ್ತೇವೆ. 1 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಋಸ್ವಸ್ವರ ಎನ್ನುತ್ತೇವೆ. ಅ, ಈ, ಉ, ರು, ಎ, ಓ. ಓಕೆನಾ ಫ್ರೆಂಡ್ಸ್? ಅ, ಈ, ಉ, ರು, ಎ, ಓ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಳಗೆ ಮೊದಲನೇ ಅಕ್ಷರ, 3ನೇ ಅಕ್ಷರ, 5ನೇ ಅಕ್ಷರ, ಇಲ್ಲಿ ಎ, 9ನೇ ಅಕ್ಷರ, 12ನೇ ಅಕ್ಷರ. ಇವೆಲ್ಲ ಏನಪ್ಪ ಅಂತಂದ್ರೆ ಋಸ್ವಸ್ವರಗಳು. ಇವು ಒಂದೇ ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುತ್ತವೆ. ಹೆಂಗಂತಂದರೆ ಉಚ್ಚಾರ ಮಾಡಿದಾಗ ಅ ಇದು ಒಂದೇ ಮಾತ್ರ, ಅ, ಆ ಇದು 2 ಮಾತ್ರೆಯ ಕಾಲ ತಗೊತೈತಿ. ಈ ಇದು ಒಂದೇ ಮಾತ್ರ, ಈ ಇದು 2 ಮಾತ್ರೆ ಕಾಲ. ಉ ಇದು ಒಂದು ಮಾತ್ರ, ಊ ಇದು 2 ಮಾತ್ರೆಯ ಕಾಲ. ರು ಇದು ರು ಒಂದೇ ಇದೆ, ಮುಂಚೆ 2 ಇದ್ವು, ಇವಾಗ 1 ತೆಗೆದಾಕಲ್ಪಟ್ಟೈತಿ. ಓಕೆ, ರು 1 ಮಾತ್ರ. ಎ ನೋಡಿ ಫ್ರೆಂಡ್ಸ್, ಎ ಒಂದೇ ಮಾತ್ರೆ ಕಾಲ, ಎ 2 ಮಾತ್ರೆಯ ಕಾಲ. ಓ 1 ಮಾತ್ರೆಯ ಕಾಲ. ಓ ಇದು 2 ಮಾತ್ರೆಯ ಕಾಲ. 1 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಥವಾ ಏಕ ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಋಸ್ವಸ್ವರ ಎಂದು ಕರೆಯುತ್ತೇವೆ. ಇವಾಗ ನೋಡಿ ಫ್ರೆಂಡ್ಸ್, ಋಸ್ವಸ್ವರ ಮುಗಿತಲ್ವ, ದೀರ್ಘ ಸ್ವರಗಳ ಬಗ್ಗೆ ಹೇಳೋಣ. ದೀರ್ಘ ಸ್ವರ ಎಂದರೆ ಏನಪ್ಪ ಅಂತಂದ್ರೆ, ದೀರ್ಘ ಸ್ವರಗಳು 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ದೀರ್ಘ ಸ್ವರ ಎನ್ನುತ್ತೇವೆ. ಇಲ್ಲಿ 2 ಮಾತ್ರೆಯ ಕಾಲ ಅಂತಂದ್ರೆ ಅ ನೋಡಿ ಫ್ರೆಂಡ್ಸ್, ಏನಾಯಿತು ಅಂತಂದರೆ ಅ ಒಂದೇ, ಆ 2 ಮಾತ್ರೆಯ ಕಾಲ, ಈ ಒಂದೇ ಮಾತ್ರೆಯ ಕಾಲ, ಈ ದೊಡ್ಡ ಏನು 2 ಮಾತ್ರೆಯ ಕಾಲ, ಉ ಸಣ್ಣ 1 ಮಾತ್ರೆಯ ಕಾಲ. ದೊಡ್ಡ ಹೂ ಐತಿಲ್ಲಿ, ಹೂ ಅಂತ ಓದ್ತೀವಿ ನಾವು, ಅಂದರೆ 2 ಮಾತ್ರೆಯ ಕಾಲ. ಇಲ್ಲಿ ರು ಒಂದೇ, ಎ ಸಣ್ಣ ಎ ಅಂತ ಓದ್ತೀವಿ, ದೊಡ್ಡೇನ ನಾವು ಎ ಅಂತ ಓದ್ತೀವಿ. ಇಲ್ಲಿ 2 ಮಾತ್ರೆಯ ಕಾಲ. ಓಕೆನಾ ಫ್ರೆಂಡ್ಸ್? ಐ ಅಂತ ಓದಲ್ಲ, ಐ ಅಂತ ಓದ್ತೀವಿ, ಇದು 2 ಮಾತ್ರೆಯ ಕಾಲ. ಓನ 1 ಮಾತ್ರೆಯ ಕಾಲದಲ್ಲಿ ಓ ಅಂತ ಉಚ್ಚಾರ ಮಾಡ್ತೀವಿ, ಇದು ಓ ಅಂತ ಉಚ್ಚಾರ ಮಾಡಬೇಕತ್ತು. ಅವನ್ನ 2 ಮಾತ್ರೆಯ ಕಾಲದಲ್ಲಿ. ಇವು ಎಷ್ಟಿದಾವೆ ಅಂದರೆ 7 ಇದ್ದಾವೆ ಫ್ರೆಂಡ್ಸ್. ಅವು 6 ಯಾವುದು ಋಸ್ವಸ್ವರಗಳು 6, ದೀರ್ಘ ಸ್ವರಗಳು 7. ಓಕೆನಾ? ದೀರ್ಘ ಸ್ವರಗಳು 7, ಋಸ್ವಸ್ವರಗಳು 6. ಈಗ ದೀರ್ಘ ಸ್ವರಗಳು ಆಯಿತು, ಋಸ್ವಸ್ವರಗಳಾಯಿತು. ಇವಾಗ ನಮ್ಮ ಕ್ವಶನ್ಸ್ ಏನು ಬರ್ತಿದ್ದಾವೆ ಅಂತಂದ್ರೆ, ಸಂಧ್ಯಾಕ್ಷರಗಳು ಯಾವುವು? ನಾವು ಇದನ್ನು ಕೇಳೇ ಇರೋಂಗಿಲ್ಲ. ಎಲ್ಲಿರ್ತಾವೆ? ನಾವು ಋಸ್ವಸ್ವರ ನೋಡಿ ಸ್ವರಗಳನ್ನ ಕೇಳಿರ್ತೀವಿ, ವ್ಯಂಜನಗಳನ್ನ ಕೇಳಿರ್ತೀವಿ, ಋಸ್ವಸ್ವರನೂ ಕೇಳಿರ್ತೀವಿ, ದೀರ್ಘ ಸ್ವರನೂ ಕೇಳಿರ್ತೀವಿ, ಅಲ್ಪಪ್ರಾಣ ಕೇಳಿರ್ತೀವಿ, ಮಹಾಪ್ರಾಣ ಕೇಳಿರ್ತೀವಿ, ವರ್ಗೀಯ ವ್ಯಂಜನ ಕೇಳಿರ್ತೀವಿ ನಾವು. ಇದು ಯಾವುದು ಬಂತು? ಸಂಧ್ಯಾಕ್ಷರಗಳು. ಇದನ್ನು ನಾವು ಕೇಳಿರಲ್ಲ. ಓಕೆನಾ ಫ್ರೆಂಡ್ಸ್? ಇದು ಸಂಧ್ಯಾಕ್ಷರಗಳು ಯಾವಂತಂದ್ರೆ ಐ ಮತ್ತು ಅವು. ಇವನ್ನ ನಾವು ಸಂಧ್ಯಾಕ್ಷರಗಳು ಎಂದು ಕರಿತೀವಿ ಕನ್ನಡ ವ್ಯಾಕರಣದಲ್ಲಿ. ಓಕೆನಾ ಫ್ರೆಂಡ್ಸ್? ಸಂಧ್ಯಾಕ್ಷರಗಳು ಯಾವಂತ ನಿಮಗೆ ಕ್ವಶನ್ ಬಂತು ಅಂದ್ರೆ ಐ ಮತ್ತು ಅವು. ಅವರ ಆಪ್ಷನ್ ಕೊಟ್ಟಿರ್ತಾರೆ. ಐ ಮತ್ತು ಅವು ಅಂತ ಒಂದು ಕೊಟ್ಟಿರ್ತಾರೆ, ಓ ಮತ್ತು ಓ ಅಂತ ಒಂದು ಕೊಟ್ಟಿರ್ತಾರೆ, ಇ ಮತ್ತು ಇ ಅಂತ ಒಂದು ಕೊಟ್ಟಿರ್ತಾರೆ. ನಾವು ಯಾವುದಕ್ಕೆ ಹಾಕ್ಬೇಕಂದ್ರೆ ಐ ಮತ್ತು ಅವನ್ನ ನಾವು ಸಂಧ್ಯಾಕ್ಷರಗಳು ಎಂದು ಕರೀತೇವೆ. ಓಕೆ, ಸ್ವರಗಳೊಳಗೆ ನಾ 2 ಪ್ರಕಾರಗಳಂತ ಹೇಳಿದೆ. ಓಕೆ, ಇನ್ನೊಂದು ಪ್ರಕಾರ ಯಾವುದು ಬರುತ್ತಂದ್ರೆ, ಇವಾಗ ಅದನ್ನು ಗ್ರಾಮರಲ್ಲಿ ಸೇರಿಸ್ಕೊತಿಲ್ಲ, ತೆಗ್ದಾಕಿದ್ದಾರೆ. ಬಟ್ ಅದು ಇದೆ ಪ್ಲುತಸ್ವರ ಅಂತ. ದೀರ್ಘ ಸ್ವರವನ್ನು ಇನ್ನೂ ಎಳೆದು ಉಚ್ಚರಿಸುವ
ಅಕ್ಷರಕ್ಕೆ ಪ್ಲುತಸ್ವರ. ಓಕೆ, ಅವ್ರು ತೆಗ್ದಾಕಿದಾರಂತ ನಾವು ಓದೋದು ಬಿಡಬಾರ್ದು, ಅದು ಕ್ವಶನ್ಸ್ ಕೇಳ್ತಾರೆ. ಹೆಂಗಂದ್ರೆ ಓದ್ಸತಿ ಏನಾಗಿತ್ತು ಅಂತಂದರೆ ಯಾವುದಪ್ಪ ಸಮಾಸ ಇವಾಗಿಲ್ಲ ಅಂತಂದರೆ ಹರಿಸಮಾಸ. ಓಕೆನಾ, ಹರಿಸಮಾಸ ಮತ್ತು ಪ್ರಕೃತಿ ಭಾವ ಸಂಧಿ ಅದನ್ನು ಜಾಸ್ತಿ ಯಾರೂ ನೋಡಿರಂಗಿಲ್ಲ, ಅಂಥವನ್ನೇ ಕ್ವಶನ್ ಕೇಳ್ತಾರೆ ಇವರು. ಓಕೆನಾ, ಅದ್ರ ಸಲುವಾಗಿ ನಾವು ಪ್ಲುತಸ್ವರ ಅಂತಂದರೆ ದೀರ್ಘ ಸ್ವರವನ್ನು ಇನ್ನೂ ಎಳೆದು ಉಚ್ಚರಿಸುವ ಅಕ್ಷರಕ್ಕೆ ಪ್ಲುತಸ್ವರ ಅಂತೀವಿ. ದೀರ್ಘ ಸ್ವರ ಅಂತಂದರೆ ಎಳೆದು ಉಚ್ಚರಿಸ್ತೀವಿ, 1-2 ಮಾತ್ರೆ ಕಾಲದಲ್ಲಿ ಉಚ್ಚರಿಸೋದು ದೀರ್ಘ ಸ್ವರ. ಪ್ಲುತಸ್ವರ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಮಾತ್ರೆ ಕಾಲ. ತಮ್ಮ ಅಂತ ಜೋರಾಗಿ ಕರಿತೀವಲ್ಲ ನಾವು, ಆವಾಗ ಗೆಳೆಯ ಅಂತ ಜೋರಾಗಿ ಒದರ್ತೀವಲ್ಲ ಅದು, ಗುರುಗಳೇ ಅಂತ ಕಿಶಂತೀವಲ್ಲ ಆವಾಗ ನಾವು ಪ್ಲುತಸ್ವರನ ಉಚ್ಚಾರ ಮಾಡ್ದಂಗೆ, ಅದಕ್ಕೆ ನಾವೇನಂತೀವಿ ಪ್ಲುತಸ್ವರ ಅಂತ ಕರಿತೀವಿ. ಓಕೆನಾ, ಇವಾಗ ನಾವು ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ ಮತ್ತು ಸಂಧ್ಯಾಕ್ಷರಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಸಂಧ್ಯಾಕ್ಷರ ಯಾವುದು? ಐ ಮತ್ತು ಅವು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಾವು ಇವಾಗ ವ್ಯಂಜನಗಳ ಬಗ್ಗೆ ಅಧ್ಯಯನ ಮಾಡೋಣ. ವ್ಯಂಜನಗಳು ಯಾವುವು ಅಂತಂದರೆ ನಿಮಗೆಲ್ಲ ಗೊತ್ತಿರುವಂಗೆ ವ್ಯಂಜನಗಳು ಕ ಗ ಘನ್ನ, ಚ ಛ ಜ ಝನ್ನ, ಠ ಠ ಡ ಢನ್ನ, ಥ ಥ ದ ಧನ್ನ, ಪ ಪ ಬ ಪಮ್ಮ, ಏರು ಲ ವ ಶ ಶ ಶ ಅಳಕ್ ಸದ್ನೆ. ಇವೆಲ್ಲ ಎಷ್ಟಿದಾವೆ ಅಂದ್ರೆ ಟೋಟಲ್ಲು 34 ಇದ್ದಾವೆ. ಓಕೆನಾ, 34 ವ್ಯಂಜನಾಕ್ಷರದಲ್ಲಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. 34 ವ್ಯಂಜನಾಕ್ಷರದಲ್ಲಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತ ವಿಧಗಳು ಮಾಡಲಾಗೈತಿ. ವರ್ಗೀಯ ವ್ಯಂಜನದಲ್ಲಿ ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಮತ್ತು ಅನುನಾಸಿಕ ಅಂತ ವಿಂಗಡಣೆ ಮಾಡೈತಿ. ನೋಡಿ ಫ್ರೆಂಡ್ಸ್, ವ್ಯಂಜನಗಳು 34, ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 9, ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5. ಓಕೆನಾ ಫ್ರೆಂಡ್ಸ್, ಈಗ ನಾವು ಮೊದಲನೇದಾಗಿ ವ್ಯಂಜನಗಳು 34 ಅದಾವಲ್ಲ, 34 ಎಲ್ಲಿದ್ದಾವ? ಓಕೆನಾ, ಇಲ್ಲಿ ನೋಡಿ, ಕ ಕ ಗ ಗನ್ಯ, ಚ ಛ ಜ ಝನ್ಯ, ಠ ಠ ಡ ಢಣ, ಥ ಥ ದ ಧನ್ನ, ಪ ಪ ಬ ಬಮ, ಯರ ಲ ವ ಶ ಹಳ ಅವು ಇದಾವಲ್ಲ, ಅವನ್ನೆಲ್ಲ ಸೇರಿಸಿ ನಾವು 34 ಅಂತ ಕೌಂಟ್ ಮಾಡ್ತೀವಿ. ಓಕೆನಾ, ಅದರಲ್ಲಿ ವರ್ಗೀಯ ವ್ಯಂಜನ ಮೊದಲೇ ನೋಡೋಣ ನಾವು. ವ್ಯಂಜನಗಳೆಂದರೇನು? ಫಸ್ಟು ವ್ಯಂಜನಗಳು 34 ವ್ಯಂಜನಗಳೆಂದರೇನು? ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಎಂದು ಕರೆಯಲಾಗುತ್ತದೆ. ವ್ಯಂಜನಾಕ್ಷರಗಳು ಕ ಅಕ್ಷರಗಳಿಂದ ಲ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳಲ್ಲಿ 2 ವಿಧ, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಓಕೆನಾ, ಕ ಅಕ್ಷರದಿಂದ ಳ ಅಕ್ಷರದವರೆಗೆ 2 ವಿಧಗಳು, ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳೆನ್ನುತ್ತವೆ. ಈ ವ್ಯಂಜನಗಳೆಂದು ಹೆಂಗಂದ್ರಪ್ಪ, ಕ ಇಲ್ಲಿ ಕ ಅಂತಿದ್ರೆ ಕ ಮತ್ತು ಅ, ಕ ಅ ಕ ಆಗುತ್ತೆ ಇದು. ಓಕೆನಾ, ಇದನ್ನು ಸ್ವರ ಇಲ್ಲಿ ಬೇಕೇ ಬೇಕು, ಅ ಅನ್ನೋ ಸ್ವರ ಮಾತ್ರ ಸೇರಿದ್ರೆ ಕ ಆಗುತ್ತೆ. ಅದರಿಂದ ನಾವು ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳಿಗೆ ಇಲ್ಲಿ ನೋಡಿ ಕ ಪ್ಲಸ್ ಅ, ಕ ಆಗುತ್ತೆ. ಹಾಗೆ ನಾವು ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲಾಗುವ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳು ಎನ್ನುತ್ತವೆ. ವ್ಯಂಜನಾಕ್ಷರಗಳು ಖದಿಂದ ಳವರೆಗೆ ಅದಾವೆ, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಓಕೆನಾ, ಅಕ್ಷರೋತ್ಪತ್ತಿ ಸ್ಥಾನವನ್ನು ಅನುಸರಿಸಿ 5 ವರ್ಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ವರ್ಗೀಯ ವ್ಯಂಜನಗಳು ಅಕ್ಷರಗಳ ಸ್ಥಾನಗಳನ್ನು ಅನುಸರಿಸಿ ವರ್ಗೀಯ ವ್ಯಂಜನಗಳನ್ನು 5 ವರ್ಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ವರ್ಗೀಯ ವ್ಯಂಜನಗಳನ್ನು ಎಷ್ಟು ವರ್ಗಗಳಾಗಿ ವಿಂಗಡಣೆ ಮಾಡಲಾಗೈತಿ ಅಂತ ಕ್ವಶನ್ ಬಂದರೆ 5 ವರ್ಗಗಳು. ಓಕೆನಾ, ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ವರ್ಗೀಯ ವ್ಯಂಜನಗಳನ್ನು ಎಷ್ಟು ವರ್ಗಗಳಾಗಿ ವಿಂಗಡಣೆ ಮಾಡಲಾಗೈತಿ ಅಂತಂದರೆ 5 ವರ್ಗಗಳು. ಓಕೆನಾ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ವರ್ಗೀಯ ವ್ಯಂಜನ ಎನ್ನುವರು. ಓಕೆನಾ, ಅದಾಯಿತು.
ನೆಕ್ಸ್ಟ್ ವರ್ಗೀಯ ವ್ಯಂಜನಗಳಿಗೆ ಉದಾಹರಣೆ ಕ ಚ ಟ ತ ಪ ವರ್ಗೀಯ ವ್ಯಂಜನಗಳು. ಕ ಅಂದರೆ ಕ ವರ್ಗ, ಕ ಖ ಘ ಘ ನ. ಇದನ್ನು ಕ ಅನ್ಬೇಕು, ಇದು ಖ ಅನ್ಬೇಕು, ಇದು ಘ ಅನ್ಬೇಕು, ಇದು ಘ ಅನ್ಬೇಕು, ಇದು ನ್ಯ. ಓಕೆನಾ. ಚ ಛ ಜ ಝ ನ್ಯ ಅಂತ ಅನ್ಬೇಕು. ಠ ಠ ಡ ಢ ಣ. ಥ ಥ ದ ದನ್ನ ನ. ಪ ಪ ಬ ಬ ಮ. ಇವು ಎಲ್ಲ ಅದಾವಲ್ಲ ಫ್ರೆಂಡ್ಸ್, ಇದನ್ನ ಕ ವರ್ಗ ಅಂತೀವಿ, ಚ ವರ್ಗ, ಟ ವರ್ಗ, ಥ ವರ್ಗ, ಪ ವರ್ಗ. ಇವನ್ನ ಎಷ್ಟು ವರ್ಗಗಳಾಗಿ ವಿಂಗಡಣೆ ಮಾಡಲಾಗೈತಿ? 5 ವರ್ಗಗಳಾಗಿ. 1 2 3 4 5 ವರ್ಗಗಳಾಯ್ತಲ್ಲ ಫ್ರೆಂಡ್ಸ್. ಕದಿಂದ ಪದವರೆಗೆ ವ್ಯಂಜನಾಕ್ಷರಗಳಿಗೆ ಉದಾಹರಣೆ ಕ ಚ ಟ ಥ ಪ. ಕದಿಂದ ಪದವರೆಗೆ 5 ವರ್ಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ವರ್ಗಗಳೆಷ್ಟು ಅಂತಂದರೆ 5 ವರ್ಗಗಳಾಗಿ ವಿಂಗಡಣೆ ಮಾಡಲಾಗೈತಿ, ವರ್ಗಗಳಾಗಿ ವಿಂಗಡಿಸಲಾಗೈತಿ. ಯಾವುದು? ವರ್ಗೀಯ ವ್ಯಂಜನಗಳಲ್ಲಿ. ಈಗ ಓಕೆ, 5 ವರ್ಗಗಳಾಗೈತಲ್ಲ. ಆ 5 ವರ್ಗಗಳಲ್ಲಿ ನಾವೇನು ನೋಡಿದ್ದೀವಿ? ವ್ಯಂಜನಗಳಲ್ಲಿ ಎಷ್ಟು ವಿಧಗಳು? ವರ್ಗೀಯ, ಅವರ್ಗೀಯ. ಅವರ್ಗೀಯದೊಳಗೆ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಇವಾಗ ನಾವು ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ, ಅಲ್ಪಪ್ರಾಣವನ್ನು ನೋಡೋಣ. ಓಕೆನಾ. ಅಲ್ಪ ಅಂದರೆ ಹೆಸರಲ್ಲೇ ಹೇಳುವಾಗೆ ಸ್ವಲ್ಪ. ಓಕೆನಾ. ಅಲ್ಪ ಅಂದರೆ ಸ್ವಲ್ಪ. ಪ್ರತಿ ವರ್ಗದಲ್ಲಿ 1 ಅಥವಾ 3ನೇ ವರ್ಗಗಳು ಕಡಿಮೆ ಉಸಿರಿನ ಬಳಕೆಯಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಪ್ರತಿ ವರ್ಗದಲ್ಲಿ 1ನೇ ಮತ್ತು 3ನೇ. ಇಲ್ಲಿ ನೋಡಿ ಫ್ರೆಂಡ್ಸ್, 1ನೇ, ಇದು 1ನೇ ವರ್ಗ, ಇದು ಇಲ್ಲಿದೆ ನೋಡಿ 3ನೇ ವರ್ಗ, ಇದು 3ನೇ ವರ್ಗ, ಇದು 1ನೇ ವರ್ಗ. ಇವನ್ನ ಏನಂತೀವಿ ನಾವು? ಅಲ್ಪಪ್ರಾಣ. ಓಕೆನಾ. 1 2 3 4 5 6 7 8 9 10 ಅಲ್ಪಪ್ರಾಣಗಳೆಷ್ಟಿದ್ದಾವೆ ಫ್ರೆಂಡ್ಸ್? 10. ಇಲ್ಲಿ ನೋಡಿ, ಅಲ್ಪಪ್ರಾಣಗಳೆಷ್ಟು ಅಂತ ನಿಮಗೆ ಕ್ವಶನ್ ಕೇಳಿದ್ರೆ 10 ಅಂತ ಹೇಳಬೇಕು. ಅವು ಯಾವುವು? ಖ ಗ ಛ ಝ ಠ ಢ ಥ ಪ. ಕ ಚ ಟ ತ ಪ ಗ ಜ ಡ ದ ಬ ಅಂತ ಓದ್ಬೋದು. ಇಲ್ಲಿ ಹಿಂದೆ ಮುಂದೆ ಕೊಟ್ಟಿರ್ತಾರೆ. ಕ ಚ ಟ ತ ಪ ಗ ಜ ಡ ದ ಬ ಅನ್ನೋ ಅಲ್ಪಪ್ರಾಣ. ಮಹಾಪ್ರಾಣ ನೋಡಿ ಫ್ರೆಂಡ್ಸ್. ಮಹಾಪ್ರಾಣ ಪ್ರತಿ ವರ್ಗದ 2ನೇ ಮತ್ತು 4ನೇ ಸಾಲಿನ ಅಕ್ಷರಗಳು ಹೆಚ್ಚು ಉಸಿರಿನ ಬಳಕೆಯಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಖ ಖ ಖ ಖ ಚ ಟ ತ ಪ ಗ ಜ ಡ ದ ಬ. ಅದನ್ನು ಓಕೆ. ಅದನ್ನು ಹೆಚ್ಚು ಉಸಿರಿನಿಂದ 2ನೇ ಮತ್ತು 4ನೇ ಸಾಲಿನ ನೋಡಿ. ಇದು 2ನೇ ಸಾಲು, ಇದು 4ನೇ ಸಾಲು. ಓಕೆನಾ. ಕಾಣಿಸುತ್ತಾ ಫ್ರೆಂಡ್ಸ್? ಇದು 2ನೇ ಸಾಲು, ಇದು 4ನೇ ಸಾಲು. ಓಕೆನಾ. ಇದು 2ನೇ ಸಾಲು ನೋಡಿ, ಇಲ್ಲ ಗೆರೆ ಹಾಕ್ತಿದ್ದೀನಲ್ಲ, ಇದು 2ನೇ ಸಾಲು, ಇದು 4ನೇ ಸಾಲಕ್ಕೆ ನಾವು ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡ್ತೀವಲ್ಲ, ಅದಕ್ಕೆ ಇದು ಮಹಾಪ್ರಾಣ. ಮಹಾಪ್ರಾಣಗಳು ಎಷ್ಟು ಅಂದರೆ 10. ನಿಮ್ಗೆ ಎಣಿಸಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಕಾಣಿಸುತ್ತಲ್ಲ, ಇವ 5 10. ಇವು ಮಹಾಪ್ರಾಣಗಳು 10. ಇವಾಗ ನಾವು ಅನುನಾಸಿಕ. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕ ಎನ್ನುತ್ತೇವೆ. ಇದು ನೋಡಿ ಫ್ರೆಂಡ್ಸ್, ಜ್ಞ ಜ್ಞ ಣ ನ ಮ. ಜ್ಞ ಜ್ಞ ಣ ನ ಮ. ಮೂಗಿಡಿದ್ರೆ ಇವನ್ನ ಉಚ್ಚಾರ ಮಾಡೋದು ಕಷ್ಟ ಆಗುತ್ತೆ. ಓಕೆನಾ. ಮೂಗು ಹಿಡ್ಕೊಂಡು ಉಚ್ಚಾರ ಮಾಡಿ ಜ್ಞ ಜ್ಞ ಣ ನ ಮ ಈ ಥರ ಉಚ್ಚಾರ ಆಗುತ್ತೆ. ಇವಾಗ ಜ್ಞ ಜ್ಞ ಣ ನ ಮ ಇದು ಕ್ಲಿಯರಾಗಿ ಕೇಳುತ್ತಲ್ಲ, ಅದಕ್ಕೋಸ್ಕರ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಲು ಅಕ್ಷರಗಳಂದರೆ ಜ್ಞ ಜ್ಞ ಣ ನ ಮ. ಓಕೆನಾ. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟು ವರ್ಗೀಯ ವ್ಯಂಜನಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ವರ್ಗೀಯ ವ್ಯಂಜನಗಳು ಅಕ್ಷರೋತ್ಪತ್ತಿಯ ದೃಷ್ಟಿಯಿಂದ ಒಂದೇ ಕಡೆ ಸೇರಿದ ಅಕ್ಷರಗಳು ವರ್ಗೀಯ ವ್ಯಂಜನಗಳೆನ್ನುತ್ತೇವೆ.
ಅಕ್ಷರೋತ್ಪತ್ತಿಯ ದೃಷ್ಟಿಯಿಂದ ಒಂದೇ ಕಡೆ ಸೇರಿರುವ ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಎನ್ನುತ್ತೇವೆ. ಅಕ್ಷರದ ಉತ್ಪತ್ತಿಗೋಸ್ಕರ ಎಲ್ಲ ಅಕ್ಷರಗಳು ಒಂದೇ ಕಡೆ ಸೇರಿರ್ತವಲ್ಲ ಅದನ್ನು ಅವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಎನ್ನುತ್ತೇವೆ. ಅವರ್ಗೀಯ ವ್ಯಂಜನ ಅಂತಂದ್ರೆ ಅಕ್ಷರನ ಉತ್ಪತ್ತಿ ಮಾಡುವ ದೃಷ್ಟಿಯಿಂದ ಒಂದೇ ಕಡೆ ಸೇರಿರುವ ಅಕ್ಷರಗಳಿಗೆ ಅವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನ ಇದು ತುಂಬ ಸತಿ ಕ್ವಶನ್ ಆಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಸತಿ ಅಂದರೆ ಸಿಕ್ಕಾಪಟ್ಟೆ ಸತಿ. KE KPSC ಎಲ್ಲ ಕಡೆನೂ ಅವರ್ಗೀಯ ವ್ಯಂಜನಗಳು ಯಾವುದಂದ್ರೆ ಯ, ರ, ಲ, ವ, ಶ, ಸ, ಸ, ಹ, ಳ ಇವೆಲ್ಲ ಅವರ್ಗೀಯ ವ್ಯಂಜನ. ಇವುಗಳೆಷ್ಟದವ 9 ಅದಾವ. ವರ್ಗೀಯ ವ್ಯಂಜನಗಳು ಎಷ್ಟಿದಾವೆ ಫ್ರೆಂಡ್ಸ್? 25. ಅವರ್ಗೀಯ ವ್ಯಂಜನಗಳು 9. ಯೋಗವಾಹಗಳು ಓಕೆ, ಇವೆಲ್ಲ ಹೋಯ್ತು. ಈ ಯೋಗವಾಹಗಳು ಎಲ್ಲಿ ಬರುತ್ತಾ ಅಂತಂದರೆ ಇದು ಸ್ವರಗಳ ಹತ್ರ ಬರುತ್ತೆ. ಯೋಗ ಎಂದರೆ ಸಂಬಂಧ, ವಾಹ ಎಂದರೆ ಹೊಂದಿದ ಎಂದರ್ಥ. ಆದುದರಿಂದ ಒಂದು ಅಕ್ಷರದ ಸಂಬಂಧವನ್ನು ಹೊಂದಿದ ಮೇಲೆ ಉಚ್ಚಾರ ಮಾಡುವ ಅನುಸ್ವಾರ ಅಂ, ವಿಸರ್ಗ ಅಹ ಯೋಗವಾಹಗಳೆನ್ನುವರು. ಯೋಗವಾಹಗಳೆಂದರೆ ಒಂದು ಅಕ್ಷರ ಜೊತೆಗೆ ಸಂಬಂಧ ಹೊಂದಿದ ಅಕ್ಷರಕ್ಕೆ ಯೋಗವಾಹ ಎನ್ನುತ್ತೇವೆ. ಯೋಗ ಎಂದರೆ ಸಂಬಂಧ, ವಾಹ ಎಂದರೆ ಹೊಂದಿದ. ಒಂದು ಅಕ್ಷರ ಜೊತೆಗೆ ಸಂಬಂಧ ಹೊಂದಿದ ಅಕ್ಷರವನ್ನು ವಾಹ ಎನ್ನುತ್ತೇವೆ. ನೋಡಿ ಈಗ ಅಂ ಇಲ್ಲಿ ಬರುತ್ತಲ್ಲ, ಒಂದೇ ಒಂದು ಜೀರೋ, ಇದಕ್ಕೆ ನಾವೇನಂತೀವಿ ಅಂದರೆ ಅನುಸ್ವಾರ. 2 ಜೀರೋ ಬರುತ್ತಲ್ಲ ಆಹಾ ಬರೆಯುವಾಗ ಇದೇನಂತೀವಿ ನಾವು ಅಂತಂದರೆ ವಿಸರ್ಗ ಅಂತ ಕರಿತೀವಿ. ಓಕೆ ಫ್ರೆಂಡ್ಸ್, ಇವತ್ತಿಗೆ ನಾವು ಸ್ವರಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಗುಣಿತಾಕ್ಷರಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಮತ್ತು ಸಂಧಿಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.